ಅಲ್ಲ, ರೌಡಿಸಮ್ ಮಾಡಿದ್ರು ಆ ಸಂದರ್ಭಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಏನಾದ್ರು ಅನ್ನಿಸ್ತಾ, ಅಥವಾ ಕಂಪ್ಲೇಂಟ್ ಕೊಟ್ರೆ ಏನಾದ್ರು ಮಾಡ್ತೀನಿ ಅಂತ ಏನಾದ್ರು ಎದುರಿಸಿದ್ರ? ಇಲ್ಲ ಸರ್, ಇಲ್ಲ ಸರ್. ನನಗೆ ಅದೇನೇ ಕಂಪ್ಲೇಂಟ್ ಕೊಡ್ತೀನಿ ಮಾಡಿದ್ರು ಗಿಡ್ತಾರೆ ಅಂತಲ್ಲ. ಅಂದ್ರೆ ಅದನ್ನೇ ಹೇಳಿದ್ರು ಸರ್, ಪೇಪರ್ ಗೀಪರು ಟಿ ವಿ ಗಿವಿ ಹಂಗೆ ಹಿಂಗೆ ಕನ್ಕೋ ಆದ್ರ ಕೊಲ ಮಾಡಿಬಿಡ್ತೀನಿ ಅಂತ ಮಾತ್ರ ಅಂದರು ಸರ್. ಕೊಲೆ ಬೆದರಿಕೆ ಹಾಕಿದ್ರು. ಯಾರು ಅದ್ ರೀತಿ ಹೇಳಿದ್ದು? ಅವ್ರ ಅದು ದರ್ಶನ್ ಸಾಹೇಬ್ರಂತ ಬಂದು ಹೇಳಿಲ್ಲ, ಅಲ್ಲಿದ್ದೇ ವ್ಯಕ್ತಿಗಳು ಹೇಳಿದ್ದು ಸರ್. ಆ ತೋಟದಲ್ಲಿ ಫಾರ್ಮಸ್ ಇದ್ಲ, ಆ ವ್ಯಕ್ತಿಗಳು ಹೇಳಿದ್ದು. ದರ್ಶನ್ ಸಾಹೇಬ್ರಂತೂ ಹೇಳಿಲ್ಲ, ಆ ಫಾರ್ಮಸ್ ಅವ್ರಲ್ಲ ಅವರೇ ಹೇಳಿದ್ರು ಈಗ ಸರ್. 8-10 ವರ್ಷದಿಂದ ಹಿಂಗ್ ಮಲಗಿದಿರಲ್ಲ, ಯಾರಾದ್ರೂ ಅವ್ರ ಕಡೆ ಬಂದಿದ್ರ? ಯಾರಾದ್ರೂ ದುಡ್ಡಿ ಗಿಡ್ಡಿ ಏನಾದ್ರು ಕೊಟ್ರ? ಇಲ್ಲ ಸರ್, ಯಾರು ಬಂದಿಲ್ಲ ಸರ್. ಅವರೆಲ್ಲ ಬಂದ್ರೆ ಅವ್ರ ಬಗ್ಗೆ ನಾವು ಯಾಕೆ ಸರ್ ಅವ್ರೇನು ಆಗ್ಯಾರ ಕೊಟ್ಟಿರ, ಅವ್ರ ಬಗ್ಗೆ ನಾವು ಯಾಕೆ ಸರ್ ಕೆಟ್ಟಾಗಿ ಹೇಳಕ್ಕೋಮ. ಅವರು ನಮ್ಗೆ ನಮ್ಮ ಜೀವನ ಕೊಟ್ಟಿದ್ರೆ ನಾವು ಯಾಕೆ ಸರ್ ಅದನ್ನೆಲ್ಲ ಹೇಳಕ್ಕೋಮ ಅವ್ರಿಗೆ. ಈಗ ದರ್ಶನ್ ಅವ್ರ ಜೊತೆ ಒಬ್ರು ನಾಗು ಅಂತ ಇದ್ರಲ್ಲ, ನಾಗ ಅಲ್ಲಿ ಎಸ್ ನಾಗರಾಜ್ ಅಂತ ಹೇಳಿ, ಅವ್ರು ಅವಾಗ್ಲೂ ಇದ್ರ? ಸರ್ ಅವರು ಈಗ ಸ್ವಲ್ಪ ಸರ್ ಹಾಗೆ ಇದ್ರು, ಆಗ ಚೆನ್ನಾಗಿ ಜ್ಞಾಪಕ ಶಕ್ತಿ ಇತ್ತು. ಸ್ವಲ್ಪ ಜ್ಞಾಪಕ ಶಕ್ತಿ ಇಲ್ಲ ಈಗ. ನಾ ಚೆನ್ನಾಗಿದ್ದಾಗ ಯಾರ ಸುಮಾರು ಜನ ಇದ್ರು, ಸುಮಾರು ಜನ ಇದ್ರು. ಈ ಮೊದಲು ಟಿ ವಿ ಚಾನಲ್ ಎಲ್ಲ ಸುಮಾರು ಜನ ಬರ್ತಿದ್ರು ಹೋಯ್ತಿದ್ರು, ಯಾರ್ಯಾರ ಬರ್ತಿದ್ರು ಹೋಯ್ತಿದ್ರು. ಅವ್ರನ್ನೆಲ್ಲ ಕೇಳಿದ್ರೆ ಈಗ ಹೇಳಿದ್ರೆ ನಂಗೆ ಸರ್ ಎಲ್ಲಿ ಸರ್ ಗೊತ್ತದು. ಈಗ ನೀವ್ ಅಲ್ವಾಗ ಇದ್ರಲ್ಲ, ಆ ಸಂದರ್ಭದಲ್ಲಿ ದರ್ಶನ್ ಈ ಕೆಲಸ ಮಾಡೋರ್ಗೆ ಯಾರಿಗಾರು ಬೈಯೋದು ಹೊಡಿಯೋದು ಆ ತರದಲ್ಲಿ ಏನಾದ್ರು ಮಾಡ್ತಿದ್ರೆ, ಈ ತರದ ಏನಾದ್ರು ಇನ್ಸಿಡೆಂಟ್ ಆಯ್ತಿದ್ವಾ? ಸರ್ ಒಡೆ ಗಿಡದನ್ನ ಅಂತೂ ಒಂದಿವ್ಸ ನನ್ನ ಕಣ್ಣಾರ ಕಂಡಿಲ್ಲ. ಸುಮ್ಮನೆ ಯಾಕಂಗೆ ಒಡಗಿಡಿಯೋದಂತೂ ಕಂಡಿಲ್ಲ. ಬೊಯ್ಯೋದಂತೂ ಬೋದಿರೋದಂತೂ ಸತ್ಯ. ಇಸ್ಳ ಮಕ್ಳು ಯಾಕೆ ಹಂಗೆ ನಿಂತಿರ ಹಿಂಗೆ ನಿಂತಿರ, ಕೆಲಸ ಮಾಡ್ರ ಅಂತ ಬೋದ್ರಂತೂ ನಿಜ. ಯಾಕ ಅವಾಗ ಇಸ್ಳ ಮನೆ ಕೆಲಸ ಮಾಡೋ ಅಂದ್ರಂತೂ ಸತ್ಯ. ಅದು ಬಿಟ್ಟು ಇನ್ನು ಒಡಗಿಡಿ ಅಂತ ಮಠಕ್ಕಂತೂ ಹೋಗಿಲ್ಲ ಚಲಿ. ಈಗ ದರ್ಶನ್ ಅವರು ಎಲ್ಲ ಸೇರ್ಕೊಂಡು ಒಬ್ರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಆರೋಪ ಬಂದ್ಬಿಟ್ಟಿದೆ. ನೀವು ಅದನ್ನ ಮಾಡಿರ್ಬೋದು ಅಂತ ಅನ್ಕೋತೀರಾ? ಅವ್ರ ಜೊತೆಲಿ ಇರೋರೆಲ್ಲ ಸೇರ್ಕೊಂಡು ಮಾಡವ್ರೆ ಅಂತ? ಸರ್ ಈಗ ಈ ಲೆಕ್ಕ ನೋಡ್ರೆ ಅವ್ರು ಇರೋ ಅಂಥ ಲೆಕ್ಕ, ಅವರು ಹೋಗೋದು ಬರೋ ಲೆಕ್ಕ ನೋಡಿದ್ರೆ ಇದು ಹಂಗೆ ಅಂತಂದು ಅನ್ಸೋದೇನೋ ಆಗದಂತೆ ಸರ್. ಇದು ಕೊಲ ಆಗಿರೋದೇ ಸ ಇದು. ಈಗ ನಾವು ಇಲ್ಲ ಅಂತಾನೆ. ಈಗ ನಾ ಏನಾರು ಅವ್ರ ಮುಂದೆ ಹೋಗಿ ನಾನು ನೋಡಿಲ್ಲ. ಈಗ ಅವರು ಕಾರು, ಅವರು ಒಳಗಿಲಿಂದ ಬರೋದು, ಅವ್ರ ಕಾರ್ ನಿಂತಿರೋದು, ಅವ್ರು ತಿರ್ಗಾಡೋದು ಬರೋದೆಲ್ಲ ನೋಡಿದ್ರೆ ಆಗದ ಅನ್ಸೋದು, ಆಗಿರೋಂತಾನೆ ಸದದು, ಆಗಿರತ್ತಾನೆ ಸರ್ ಅದು. ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅನಿಸ್ತದೆ ನಿಮ್ಗೆ? ತಪ್ಪು ಸರ್ ಇದು. ಬೇಕಾರೆ ಈಗ ಒಂದು ವೇಳೆ ಕೆಟ್ಟದ್ದು ಮಾಡಿದ್ರು, ಒಂದು ಏಟು ಹೊಡೆದ್ಬಿಟ್ಟು ಇನ್ನೆಲ್ಲ ಹಿಂಗೆಲ್ಲ ಇಂಥ ಕೆಟ್ಟ ವ್ಯವಸ್ಥೆಗೆ ಹೋಗ್ಬಾರ್ದಕ್ಕ ಅಂದ್ಬಿಟ್ಟು ಒಂದು ಏಟು ಹೊಡೆದು ಕಳಿಸಿದ್ರು. ಹೆಂಗ ಅವ್ರ ಹೆಂಡ್ತಿ ಮಕ್ಳ ಈಗ ಅವ್ರ ಕಲೆ ಏನೋ ಕೊಡಿ ಅಂತ ಅವ್ರು ಕೇಳ್ತೀನಿಲ್ಲ. ಇಲ್ಲ ಇವರು ಅವ್ರನ್ನ ಕೊಡಿ ಅಂತ ಏನೋ ಬೇಡಕ್ಕೆ ಹೋಗಿನಿಲ್ಲ. ಏನೋ ಏನೇನು ನಡೆದೈತೆ ಎತ್ತು ನಡೀತೆ ಅದಾಗೂ ನಮ್ಗಂತೂ ಗೊತ್ತಿಲ್ಲ. ಪುನಃ ಹಾಗಂತ ಅವ್ರು ಹೇಳಿ ಕಳಿಸ್ಬಿಟ್ಟಿದ್ವಿ. ಅವ್ರಿಗೆ ಇವ್ರಿಗೆ ಪ್ರಶ್ನೆನೇ ಇರಲಿಲ್ಲ. ಒಟ್ಲಿ ಇದೆಲ್ಲ ಕೊಲ ಮಾಡೋದು ತಪ್ಪು ತಾನೆ ಸರ್ ಇದೆಲ್ಲವೇ. ಈಗ ನಿಮ್ಗೆ ಅನ್ಯಾಯ ಆಗಿದೆಯಲ್ಲ, ಈಗ ಈ ಅನ್ಯಾಯಕ್ಕೆ ಒಂದ್ ನ್ಯಾಯ ಸಿಗ್ಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವ? ಅದ ಕೇಳ್ಬೇಕು ಅಂತ ಅನ್ನಿಸ್ತಿಲ್ವ ಈಗ್ಲೂ? ಈಗಲೂ ಅನ್ನಿಸ್ತದೆ ಸರ್. ಈಗ ನನ್ನ ಜೀವನಕ್ಕೆ ಈಗ ಸಣ್ಣ ಮಕ್ಕಳು ಗೇದಕ ಮಕ್ಕಳು ಮನೇಲಿ ಯಾರಿಲ್ಲ. ತಂಗಿದಾರೆ, ಅವ್ರ ಗಂಡ ತೀರೋಗಿದ್ದಾರೆ, ಅವ್ರಿಗೂ ಯಾರಿಲ್ಲ. ನಮ್ಮ ತಾಯಿಗೂ ಯಾರಿಲ್ಲ. ನನ್ನ ಮಗಳು ಮದುವೆ ಆಯಿತು, ಅವ್ರಿಗೂ ಸಿಕ್ಕಾಪಟ್ಟ ಸಾಲ ಮಾಡ್ಬಿಟ್ಟು, ಸಾಲ ಬರೀ ಇಂಟ್ರೆಸ್ಟ್ ಕೊಡೋಕ್ಕೆ ಆಸಕ್ತಿ ನನ್ನಲ್ಲಿ ಇಲ್ಲದಾಗಾಯ್ತು. ನನ್ನ ಜೀವನಕ್ಕೆ ಅಂತೂ ತಿನ್ನೋ ಆಸಕ್ತಿನೇ ನಂಗೆ ಇಲ್ಲದಾಗಾಯ್ತು. ಅದಕ್ಕೆ ಪರಿಹಾರ ಏನಾದ್ರು ಕೇಳಬೇಕು ಅಂತಂದ್ರೆ ಮೊದಲು ಇಷ್ಟು ಭಯ ಹುಡ್ಸ್ಕೊಳ್ತಾರೆ. ನನಗೆ ಯಾವ ರೀತಿಲಿ ಹೋಗಿ ಕೇಳೋಕ್ಕದು ಸರ್? ನೀವು ಯೋಚನೆ ಮಾಡಿ. ಮೊದಲೇ ಈಗ ಅಲ್ಲಿದ್ದಾಗ ಕೇಳಿದಾಗಲೇ ಇಷ್ಟು ಇದು ಮಾಡ್ದೋ, ಈಗ ಯಾವ ರೀತಿಲಿ ನಾನು ಕೇಳಕ್ಕೆ ಅವರು ಏಟಾಗಿ ತಗೊಂಡು ನಾನು ಇಲ್ಲಿಗೆ ಇಟ್ಬಿಟ್ಟು ಹೋಗಿ 10 ವರ್ಷ ಆಯಿತು. 10 ವರ್ಷದಿಂದ ಎತ್ತಲ ಅಂತ ಒಬ್ರು ಈ ಕಡೆ ಬಂದು ತಿರ್ಗು ನೋಡಿಲ್ಲ. ಈಗ ಇಷ್ಟ ಹೋಗ ಅಂದ್ಬಿಟ್ಟು ನೀವು ಕೊಟ್ಟವರು ಅಲ್ಲ. ನಂತಲ್ಲಿ ಈಗ ನಾ ಏನಂತ ಹೋಗಿ ಕೇಳಕ್ಕಂತ ನಡೆದು ಸರ್ ಹೇಳಿ. ಅದೇ ನಿಮ್ಮಂಥವ್ರು ಹೇಳಿ ಮಾಡ್ಬೇಕಪ್ಪ. ಇನ್ನಾವೇನು ಮಾಡೋಕ್ಕೆ ಸಾಧ್ಯ? ಈಗ ನಾನು ಎದ್ದು ಓಡಾಡಿವ, ಈಗ 4 ಜನ ನಂಗೆ ಅಣ್ಣ ತಮ್ಮಿದ್ರು ಇದ್ರೆ, ಈಗ ನಮ್ಮ ಅಣ್ಣನಿಗೆ ಹಿಂಗಾಯ್ತು, ನಮ್ಮ ಜೀವನ ಏನು ಮಾಡೋ ಅಂತ ಕೇಳಿರ. ಇಲ್ಲ ಪ್ರಾಯದ ಮಕ್ಳು, ಗಂಡು ಮಕ್ಳು ಪ್ರಾಯದ ಮಕ್ಳಿದಾವೆ, ಹೋಗಿ ನಮ್ಮ ತಂದೆ ಹಿಂಗೆ ಆಯ್ತಲ್ಲ ನಾವು ಏನು ಮಾಡೋ, ನಮ್ಮ ಜೀವನಕ್ಕೆ ಏನು ಮಾಡೋ ಕೊಡಿ ಅಂತ ಕೇಳೋ ಅಂತ ಆಸಕ್ತಿಗಳು ಇದ್ದಾರೆ. ಏನಂಗೆ ಈಗ ನಮಗೆ ಹೆಂಗಸ್ಗಳವ್ರೆ, ಹೆಂಗಸ್ಗಳು ಏನಂತ ಹೋಗಿ ಕೇಳೋಕ್ಕದು ಸರ್? ನೀವು ಯೋಚನೆ ಮಾಡಿ. 10 ಜನ ಗಂಡಸ್ಗಳಿರೋ ಹತ್ರ ಒಬ್ಬ ಹೆಂಗಸ್ರೋಗಿ ಏನಂತ ಕೇಳೋಕ್ಕದು ಸರ್?
ನೀವು ಗಂಡಸರು ಈಗ ನಿಮ್ಮ ಜೊತೆ ನಾನು ಮಾತಾಡ್ಬೋದು, ಇಲ್ಲ ನೀವು ಹಿಂಗೆಲ್ಲ ಹಿಂಗಂತ ಕೇಳ್ಬೋದು. ಅದು ಬೇರೆ ಲೆಕ್ಕ. 10 ಜನದ ಮಧ್ಯಕ್ಕೆ ಹೋಗಿ ಒಬ್ಬರು ಹೆಂಗಸರು ನಮ್ಮ ತಾಯಿನಿಯ ತಂಗಿನಿಯ ಇಲ್ಲ ಮಗಳನಿಯ ಹೆಂಡ್ತಿನೇ ಹೋಗಿ ಹಂಗೆ ಈಗ ನನ್ನ ಹೆಂಡ್ತಿ ಆದ್ರೆ ನನ್ನ ತಾಯಿ ಆದ್ರೆ ನನ್ನ ಮಗನಿಗೆ ಈಗ ಆಯಿತು ನಮ್ಮ ಜೀವನ ಕೊಡಿ ಅಂತ ಕೇಳ್ಬೋದು. ಅಷ್ಟು ಧೈರ್ಯ ಶಕ್ತಿ ಆಸಕ್ತಿ ಇಲ್ಲ ಸರ್. ಅಂದ್ರೆ ಏನಾದ್ರು ಮಾಡ್ಬಿಡ್ತಾರ ಕೇಳಿದ್ರಂತ ಭಯನಾ? ಭಯ ಅಲ್ವ ಸರ್. ಯಾವಾಗಲೇ ಹಂಗೆ ಮಾಡ್ದೀನಿ ಏನು ಮಾಡ್ರಿ ಸರ್. ಇಲ್ಲಿ ಬರ್ತಾರ ನೋಡಿದ್ರ ಹಂಗೆ ಮಾಡಂತ ಹೆಂಗೆ ಹೇಳಿರಿ. ಇವಾಗ ಇಲ್ಲಿ ಮಾಡ್ರ ಈ ಮಾಮೂಲಿ ದಿನ 20 ಗಂಟೆ ನಮಗೆ ಟಿ ವಿಲಿ ಬರ್ತಾ ಇರ್ತ, ಈಗ ನಡೀತಾ ಇರೋದೆಲ್ಲ ಬರ್ತದ. ನಾವು ಅಲ್ಲಿ ಕೇಳಕ್ಕೆ ಹೋದಾಗ ಮಾಡಿದಾಗ ನಮ್ಗೆ ಬಲ ಯಾರಿದ್ದಾರೆ ಸರ್? ಇದಿಷ್ಟು ಮಹೇಶ್ ಅವರ ನೋವಿನ ಕಥೆ. ಮಹೇಶ್ ಅವರು ತನ್ನ ಬದುಕನ್ನ ಕಟ್ಟಿಕೊಳ್ಳಿಕ್ಕಾಗಿ ಆ ಫಾರ್ಮ್ ಹೌಸ್ಗೆ ಹೋಗಿ ಅಲ್ಲಿ ಕೂಲಿ ಮಾಡಿಕೊಂಡು ತನ್ನ ಪುಟ್ಟ ಪುಟ್ಟ ಮಕ್ಕಳು ತಾಯಿ ಹಾಗೂ ಹೆಂಡತಿಯನ್ನ ಸಾಕ್ಬೇಕು ಅನ್ನೋ ಕನಸಲ್ಲಿದ್ರು. ಆದರೆ ದುರಂತ ಒಂದು ಅಪಘಾತ ಅಲ್ಲ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಬದುಕು ಕಟ್ಟಿಕೊಡ್ತಾರೆ ಅಂತ ನಂಬಿದವರು ಸದ್ಯ ಬೀದಿಗೆ ತಂದು ಬಿಟ್ಟಿದ್ದಾರೆ. ನಾನು ಹಾಸಿಗೆ ಮೇಲೆ ಜೀವನವನ್ನು ನಡೆಸಬೇಕು, ಬದುಕು ಕಟ್ಟಬೇಕಾಗಿದೆ, ಸಾಧ್ಯ ಯಾವುದೂ ಆಗ್ತಿಲ್ಲ. ಪರಿಹಾರ ಕೇಳಲಿಕ್ಕೂ ಕೂಡ ನಮಗೆ ಒಂದು ಭಯ ಇದೆ. ಕಾರಣ ಇಂತಹದ್ದೊಂದು ಬೆಳವಣಿಗೆಗಳನ್ನು ಗಮನಿಸಿದ ಮೇಲಂತೂ ನಾವು ಅವ್ರ ಹತ್ರ ಹೋಗಿ ಮಾತಾಡ್ಲಿಕ್ಕೂ ಕೂಡ ನಮಗೆ ಸಾಕಷ್ಟು ಹೆದರಿಕೆ ಭಯ ಶುರುವಾಗಿದೆ ಅನ್ನೋ ಮಾತನ್ನು ಮಹೇಶ್ ಅವರು ಹೇಳ್ತಾರೆ. ನಿಜಲಿಂಗಪುರ ಚಾಮರಾಜನಗರದಿಂದ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.